ಹಾಯ್ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ರಿಲೇಶನ್ಶಿಪ್ ಮುಂದುವರಿಯುತ್ತಾ? ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ತಪ್ಪದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಇಲ್ಲೊಂದು ಸೈಲೆಂಟ್ ಲವ್ ಸ್ಟೋರಿ ಎನರ್ಜಿ ಬರ್ತಾ ಇದೆ. ಇಬ್ರಿಗೂ ಇಷ್ಟ ಇದೆ, ಒಳಗೆ ಸಾಫ್ಟ್ ಫೀಲಿಂಗ್ಸ್ ಇದೆ. ಇಬ್ರು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಇಲ್ಲಿ ಇಬ್ರು ಫೀಲಿಂಗ್ಸು ಸೇಮ್ ಕಾಣ್ತಾ ಇದೆ. ಲೈಫಲ್ಲಿ ಚಾಲೆಂಜಸ್ ಇದೆ, ಅಥವಾ ಹಿಂದೆ ಏನೋ ಲವ್ ಡಿಸಪಾಯಿಂಟ್ಮೆಂಟ್ ಇರಬಹುದು ಅನ್ನಿಸ್ತಾ ಇದೆ. ಮುಂದುವರಿಯೋಕೆ ಕಷ್ಟ ಆಗ್ತಾ ಇದೆ. ಇಲ್ಲಿ ನಿಮ್ಗಿಂತ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ಹಿಂಜರಿಕೆ ಇದೆ. ಇಲ್ಲಿ ಮೂಮೆಂಟ್ಸ್ ಇಲ್ಲ, ಆದರೆ ಭಾವನೆಗಳಿಗೆ ಕೊನೆ ಇಲ್ಲ. ಆಗಾಗ ಇಬ್ರು ಭೇಟಿ ಆಗ್ತಿರ್ತೀರಾ. ವರ್ಕ್ ರಿಲೇಟೆಡ್ ಆಗಿರುತ್ತೆ, ಅಥವಾ ಫಂಕ್ಷನ್ಸ್, ಕ್ಲಾಸಸ್, ಹೀಗೆ ಭೇಟಿ ಆಗ್ತಾ ಇರ್ತೀರಾ. ಈ ಪ್ರೀತಿ ಪ್ಲ್ಯಾಂಡ್ ಅಲ್ಲ, ಗ್ರ್ಯಾಜುಯಲ್ ಆಗಿ ಡೆವಲಪ್ ಆಗಿರುವಂಥದ್ದು. ಈಗೀಗ ಡೀಪ್ ಆಗ್ತಾ ಇದೆ ಅನಿಸ್ತಾ ಇದೆ. ಆಲ್ಫಬೆಟ್ ವಿ, ಎನ್, ವೈ, ಎಂ ಆ ಥರ ಬರ್ತಾ ಇದೆ. ಜೀವನದಲ್ಲಿ ನಿಮ್ಗೆ ಯಾವುದೂ ಅಷ್ಟೊಂದು ಈಸಿಯಾಗಿ ಸಿಕ್ಕಿಲ್ಲ. ಯಾವುದೋ ಕನಸಿನ ಲೋಕದಲ್ಲಿ ಇರುವಾಗಲೇ ನಿರಾಸೆನೂ ಇರುತ್ತೆ. ಹಾಗಾಗಿ ಈ ಫ್ರೆಂಡ್ಶಿಪ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಏನೋ ಒಳಮನ್ಸು ಹೇಳ್ತಾ ಇದೆ, ಇಲ್ಲೊಂದು ಪಾಸಿಟಿವಿಟಿ ಇದೆ ಅಂತ. ಅವ್ರಿಗೂ ನಿಮ್ಮ ಫೀಲಿಂಗ್ಸ್ ಗೊತ್ತಾಗ್ತಾ ಇದೆ. ನಿಮ್ಮನ್ನು ತುಂಬ ಗಮನಿಸ್ತಾರೆ. ನಿಮ್ಮ ಪ್ರೊಫೈಲ್ ಐ ಡಿ ಚೆಕ್ ಮಾಡೋದು, ನಿಮ್ಮ ಡ್ರೆಸ್ ಸೆನ್ಸ್, ನಿಮ್ಮ ಫ್ರೆಂಡ್ಸ್, ಹೀಗೆ ನಿಮ್ಮ ಮೇಲೆ ಅವ್ರ ಗಮನ ಇದೆ. ಸ್ಪೈ ಕೆಲಸ ಮಾಡೋದು ಇದೆ. ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಮನಸ್ಸಿನ ಭಾವನೆಗಳನ್ನ ಏನೂ ತೋರಿಸ್ಕೊಳ್ಳಲ್ಲ. ಅವ್ರ ಕಣ್ಣು ಹಾವಭಾವ ನೋಡಿದಾಗ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ನಿಮ್ಗೆ ಅನ್ನಿಸ್ತಿದೆ. ಇಲ್ಲಿ ಲ್ಯಾಕ್ ಆಫ್ ಕ್ಲಾರಿಟಿ ಆ್ಯಂಡ್ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಎನರ್ಜಿ ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ. ಆದರೆ ಇಂಟೆನ್ಸ್ ಫೀಲಿಂಗ್ಸ್ ತೋರಿಸ್ತಾ ಇದೆ. ಈ ವ್ಯಕ್ತಿಗೆ ತನ್ನ ಫಸ್ಟ್ ಪ್ರಿಫರೆನ್ಸ್ ತನ್ನ ಜಾಬ್, ಕೆರಿಯರ್ ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಮೇಲೆ ಫೋಕಸ್ ಆಗಿತ್ತು. ಆಲ್ ಆಫ್ ಎ ಸಡನ್ ನಿಮ್ಮ ಪರಿಚಯ ಆಗಿದೆ, ಫೀಲಿಂಗ್ಸ್ ಡೆವಲಪ್ ಆಗಿದೆ. ಏನೋ ಇಲ್ಲಿ ಕನ್ಫ್ಯೂಷನ್ ಎನರ್ಜಿ ಇದೆ. ಆಗಾಗ ನಿಮ್ಮ ನೆನಪಿಂದ ಡಿಸ್ಟ್ರಾಕ್ಟ್ ಆಗ್ತಿದ್ದೀನಿ ಅನ್ನಿಸ್ತಾ ಇದೆ. ಮಾಡಬೇಕಾಗಿದ್ದ ಕೆಲಸಗಳು ಬಹಳಷ್ಟು ಇದೆ. ಅದ್ರ ಕಡೆ ಗಮನ ಕೊಡೋಕ್ಕೆ ಶುರು ಮಾಡಿದರೆ ನಿಮ್ಮ ನೆನಪು ಆಗಾಗ ಬಂದು ಕೆಲಸದ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿ ನೀವು ಅವ್ರ ಪ್ಯಾಷನ್ ಆಗಿದ್ದೀರಾ. ಹಾಗೆ ಇಲ್ಲಿ ಮೂರನೇ ವ್ಯಕ್ತಿ ಎನರ್ಜಿ ಬರ್ತಾ ಇದೆ. ಕೆಲವರಿಗೆ ಇಲ್ಲಿ ಮದುವೆ ಆಗಿದೆ, ಅಥವಾ ಅವ್ರ ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿಲ್ಲ. ನಿಮ್ಮ ನೆನಪು, ನೀವು ಅವರನ್ನು ಒಂದು ಕಲ್ಪನಾ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಇನ್ಸ್ಪಿರೇಷನ್ ಇದೆ. ನೀವೊಂದು ಪಾಸಿಟಿವ್ ಪರ್ಸನ್ ಅನಿಸುತ್ತೆ ಅವ್ರಿಗೆ. ಆಗಾಗ ನಿಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು, ಅದು ಅವ್ರ ಮೂಡ್ ಎನ್ಹ್ಯಾನ್ಸ್ ಮಾಡುತ್ತೆ. ಇದೆಲ್ಲ ಅವ್ರದ್ದು ಫೀಲಿಂಗ್ಸ್ ಅಷ್ಟೇ. ಏನೂ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ, ಏನೋ ತಡೀತಾ ಇದೆ, ಏನೋ ಬ್ಲಾಕ್ ಮಾಡ್ತಾ ಇದೆ ಅನ್ನಿಸ್ತಾ ಇದೆ. ಈಗೀಗ ನಿಮ್ಮ ಹತ್ರ ಮಾತು ಕಡಿಮೆ ಆಗಿದೆ, ಹಾಗೆ ಅವರು ನಿಮಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನಿಸಿದೆ. ಇದು ಅವ್ರ ಈಗೋನ ಅಥವಾ ಆ್ಯಟಿಟ್ಯೂಡ್ ಇರಬಹುದಾ ಅನ್ನೋ ಯೋಚನೆಯಲ್ಲಿದ್ದೀರಾ. ಮತ್ತೆ ಅವರನ್ನು ಭೇಟಿಯಾದಾಗ ಹೇಗಾದರೂ ನಿಮ್ಮ ಭಾವನೆಗಳನ್ನ ಹೇಳ್ಕೋಬೇಕು ಅನ್ಕೋತೀರಾ. ಆ ಟೈಮ್ ಬಂದವಾಗ ಅವ್ರ ಮುಖ ನೋಡಿ ಧೈರ್ಯ ಸಾಲದೆ ಅದು ಇದು ಮಾತಾಡಿ ಆಚೆ ಬರ್ತೀರಾ. ನಿಮ್ಮನ್ನು ಅವರು ಡೀಸೆಂಟ್ ಪರ್ಸನ್ ಅಂದ್ಕೊಂಡಿದ್ದಾರೆ, ಅಥವಾ ನಿಮ್ಮ ಲೈಫಲ್ಲಿ ಆಲ್ರೆಡಿ ಯಾರೋ ಇರಬೇಕು, ಅದಕ್ಕೆ ಖುಷಿಯಾಗಿದ್ದೀರಾ ಅನ್ಕೋತಾರೆ. ನೀವು ಅವ್ರ ಬಗ್ಗೆ ಇದೇ ಥರ ಯೋಚನೆ ಮಾಡ್ತಾ ಇದ್ದೀರಾ.
ನೀವು ಎಷ್ಟೋ ಸರಿ ಅವ್ರ ಜೊತೆ ಮಾತಾಡಬೇಕು ಆ ಅವಕಾಶಕ್ಕಾಗಿ ಕಾಯ್ತಾ ಇದ್ದೀರಾ. ಕೆಲವು ಸರಿ ಮೆಸೇಜ್ ಟೈಪ್ ಮಾಡ್ತೀರಾ, ಹಾಗೆ ಡಿಲೀಟ್ ಮಾಡ್ಕೋತೀರಾ. ಅವ್ರೇನಾರು ಅಂದ್ಕೊಂಡು ನನ್ನ ಜೊತೆ ಮಾತು ಕಡಿಮೆ ಮಾಡಿಬಿಟ್ರೆ ಏನು ಮಾಡೋದು, ಆ ಒಂದು ಫೀಲಿಂಗ್ಸ್ ಇದೆ ನಿಮ್ಮ ಹತ್ರ. ಇದೊಂದು ಸೈಲೆಂಟ್ ಲವ್ ಸ್ಟೋರಿ ಅನ್ನಿಸ್ತಾ ಇದೆ. ಇಬ್ಬರೂ ಮುಂದುವರಿತಾ ಇಲ್ಲ. ಮುಂದೆ ನೀವು ಅಥವಾ ಅವರು ಯಾರಾದರೂ ಎಕ್ಸ್ಪ್ರೆಸ್ ಮಾಡ್ಕೋತೀರಾ ಅನ್ನಿಸ್ತಾ ಇದೆ. ಈ ಸಮಸ್ಯೆ ಪರಿಹಾರ ಆಗೋ ಒಂದು ಎನರ್ಜಿ ಬರ್ತಾ ಇದೆ. ಹಾಗೆ ಮುಂದೆ ನೀವಿಬ್ರು ಕ್ಲೋಸ್ ಆಗೋ ಸಾಧ್ಯತೆ ಇದೆ. ನಿಮ್ಮ ರಿಲೇಶನ್ಶಿಪ್ ಮುಂದುವರಿಯುತ್ತಾ ಅಂದಾಗ ಇಲ್ಲೊಂದು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಕಾಣ್ತಾ ಇದೆ. ಐ ಫೀಲ್ ಲೈಕ್ ದೇರ್ ಈಸ್ ಎ ಹ್ಯಾಪಿ ಎಂಡಿಂಗ್. ಗ್ರ್ಯಾಜುಯಲ್ ಆಗಿ ಆ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತೆ ಈ ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಹಾಗೆ ಇಲ್ಲಿ ಅನ್ನಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಈ ಥರ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.